ಐತಿಹ್ಯವಾಗಿರುವಂತಹ ಸಂಬಂಧಗಳಿವೆ. ಇದರ ಭಾಗದಲ್ಲಿ ನಾವೆಲ್ಲ ಇವತ್ತು ನಿಂತಿರುವಂತಹ ಈ ಪುಣ್ಯ ಸ್ಥಳ, ಇದನ್ನ ಮಾದೇಶ್ವರ ಕುಟುಂಬಿಕರು, ಪೂರ್ವಜರು ಪುಣ್ಯವಾದಕ್ಕಾಗಿ ನೆಲೆನಿಂತು ಎನ್ನುವಂತ ಇತಿಹಾಸಗಳು ಕೂಡ ಇದೆ. ನೀವೆಲ್ಲ ಏನು ಪ್ರೀತಿಯಿಂದ ಕರಿತಾ ಇದ್ದೀರಿ, ನಮ್ಮೆಲ್ಲರ ಹಿರಿಯರಾದಂತ ಸಿದ್ದರಾಮ ಶೆಟ್ಟಿಯವರನ್ನ ನೀವು ಹೇಗೆ ಶೆಟ್ಟಿಯವರು ಅಂತ ಕರಿತಾ ಇದ್ದೀರಿ, ಇವರ ಹಿರಿಯರು ಸುಮಾರು 4-5 ಶತಮಾನಗಳ ಹಿಂದೆ ಈ ಭಾಗದಲ್ಲಿ ಬಂದು ಮಾದೇಶರು ಎನ್ನುವಂತಹ ಹಿರಿಯರಿಂದ ಸ್ಥಾಪಿತವಾದಂತಹ ಈ ಕುಟುಂಬ ಇವತ್ತು ಈ ಭಾಗದಲ್ಲೆಲ್ಲ ಧರ್ಮಹಿತ ಕಾರ್ಯಕ್ಕಾಗಿ ಮತ್ತು ಸಮಾಜ ಕಾರ್ಯಕ್ಕಾಗಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಸ್ಥಾನ ಇದು. ಉಮಾಮಹೇಶ್ವರ, ಅದರ ಜೊತೆಯಲ್ಲಿ ನಂದಿ ಎನ್ನುವಂತಹ ಬಸವ ಅನ್ನುವಂತಹ ವಿಶೇಷವಾದಂತಹ ದೈವ ಸಾಕ್ಷಾತ್ಕಾರಗಳ ಸ್ವರೂಪವನ್ನು ಮಾಡಿ ಅನಾದಿ ವರ್ಷಗಳಿಂದಲೂ ಕೂಡ ಇಲ್ಲಿ ಆ ದೇವರ ಆರಾಧನೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ 4-8 ದಿವಸಗಳು ನಾಳೆ ಆಗ್ತದೆ ಪೂರ್ಣ ಮಂಡಲದ ಹಿಂದೆ ಈ ದೇವಸ್ಥಾನದ ಪ್ರತಿಷ್ಠೆಯನ್ನು ಮಾಡಬೇಕು ಎನ್ನುವಂತ ಚಿಂತನೆಗಳಿಂದ ಪೂಜನೀಯ ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡು ಸಿದ್ದರಾಮ ಶೆಟ್ಟಿಯವರ ಹಿಡಿತದಲ್ಲಿ ಮಾದೇಶರ ಕುಟುಂಬಕರೆಲ್ಲ ಸೇರಿ ಇವತ್ತು ನಾವೆಲ್ಲ ಇಲ್ಲಿ ಏನಿದ್ದೇವೆ ಈ ಮಂದಿರದ ನಿರ್ಮಾಣವಾಯಿತು. ಶೆಟ್ಟಿ ಒಂದು ಕಲ್ಪನೆ ಇತ್ತು, ಇಲ್ಲಿ ಒಂದು ಚಿಂತನ ಮಂದಿರವನ್ನ ನಿರ್ಮಾಣವನ್ನು ಮಾಡಬೇಕು. ಶ್ರೀರಾಮ ಜಯರಾಮ್ ಜಯ ಜಯರಾಮ್ ಎನ್ನುವಂತ ಏನು ಮಂತ್ರೋಕ್ತಿಗಳನ್ನು ನನಗೆ ಅನುಗ್ರಹವನ್ನು ಮಾಡಿದ್ದಾರೆ, ಆ ದೈವ ಸಾಕ್ಷಾತ್ಕಾರವಾಗಿರುವಂತಹ ಪೂಜನೀಯರು ಇಲ್ಲಿ ಬಂದು ಅವರ ಪಾದಸ್ಪರ್ಶವನ್ನು ಮಾಡಬೇಕು. ಅವರ ಅನುಭವದ ಮಾತುಗಳನ್ನ ನನ್ನೂರಿನ ಜನರ ಭಾಗಕ್ಕೆ ನಾವೆಲ್ಲರೂ ಸೇರಿ ಕೇಳಬೇಕು ಎನ್ನುವಂತ ಆಸಕ್ತಿಗಳು ಅವರಿಗಿತ್ತು. ಹಾಗಾಗಿ ಪೂಜನೀಯರನ್ನ ಇಲ್ಲಿಗೆ ನಾವು ಅತ್ಯಂತ ಗೌರವದಿಂದ, ಪ್ರೀತಿಯಿಂದ ಮತ್ತು ಅತ್ಯಂತ ಭಾವಕ ವಿಶ್ವಾಸದಿಂದ ಅವರನ್ನು ಬರಮಾಡಿಕೊಂಡಿದ್ದೇವೆ. ನಮ್ಮ ಊರಿನ ಎಲ್ಲ ಬಂಧುಗಳ ಪರವಾಗಿ, ನೀವೆಲ್ಲ ಬಂದಿರೋ ಭಕ್ತರ ಪರವಾಗಿ ಅವರ ಪಾದಾರ್ಪಣೆಗಳಿಗೆ ನಮ್ಮ ಮೊದಲ ನಮಸ್ಕಾರಗಳನ್ನ ಸಲ್ಲಿಸುತ್ತೇವೆ. ಸಂಸ್ಕೃತದ ಸುಭಾಷಿತದಲ್ಲಿ ಒಂದು ಮಾತಿದೆ, ಗುಣವರ್ಜನ ಸಂಸರ್ಗಂಚಾಗಿ ನೀಚೋಪಿ ಗೌರವಂ ಪುಷ್ಪಮಾಲ ಪ್ರಸಂಗೇನ ಸೂತ್ರವನ್ನು ಶಿರಸಿಧಾರಿದೆ ಎಂದು ಬರ್ತದೆ. ಬಹಳ ಸುಂದರವಾದಂತಹ ಅರ್ಥಗಳಿವೆ. ಪುಷ್ಪದ ಸಹವಾಸವನ್ನು ಮಾಡಿದಂತ ವಾಣಿಯ ಬಿಟ್ಟು ಮಾತೆಯರ ಮತ್ತು ದೇವರ ಮುಡಿಯನ್ನು ಎತ್ತುವಂತೆ ಹೇಳ್ತಾರೆ. ನನಗಿವತ್ತು ನಮ್ಮ ಗುರುಗಳ ಉದಾಹರಣೆ ಅನಿಸ್ತಾ ಇದೆ. ನೀವೆಲ್ಲ ಉದಾಹರಣೆ ಬಂದಿದ್ದೀರಿ, ನಾವೆಲ್ಲ ಎಲ್ಲಿಂದಲೂ ಇಲ್ಲಿ ಬಂದಿದ್ದೇವೆ. ಈ ಪುಣ್ಯ ದೇವತಾ ಪುರುಷನ ಜೊತೆಯಲ್ಲಿ ನಾವೆಲ್ಲ ಆಚರಿಸುವಂತ ಒಟ್ಟಿಗೆ ನೆಲೆಯಾಗಿದ್ದೇವೆ ಅಂತೇಳಿ ಹೇಳಿದ್ರೆ, ಬಹುಶಃ ದೇವನ ಮುಡಿಯನ್ನು ಏರಿದಂತ ಪುಷ್ಪದ ಜೊತೆಯ ನಾವುಗಳು ನಾವೆಲ್ಲ ಆಗ್ತಿದ್ದೇವೆ ಅಂತ ಹೇಳುವಂತ ಭಾವನೆ ನನಗೆ ವ್ಯಕ್ತವಾಗ್ತಾ ಇದೆ. ಬ್ರಹ್ಮ ಚೈತನ್ಯರು ಆ ಕಾಲದಲ್ಲಿ ಬಂದು ಪಾದಸ್ಪರ್ಶವನ್ನು ಮಾಡಿ ಸ್ಥಿರ ಪಾತ್ರೆಯನ್ನು ಇಟ್ಟು 100 ವರ್ಷಗಳನ್ನು ಕಳೆದಿರುವಂತಹ ಆ ಆಶ್ರಮದಲ್ಲಿ ಅದನ್ನ ಅತ್ಯಂತ ಭಕ್ತಿಯ ಜೋಪಾನ ಸಂಗ್ರಹವನ್ನಾಗಿ ಮಾಡಿ ಆ ಭಕ್ತಿಯ ಭಂಡಾರವನ್ನು ಹೊರತು ತಂದಿರುವಂತಹ ನಮ್ಮ ಪೂಜನೀಯ ಗುರುಗಳು ನಮಗೆ ಬಹಳ ಅತ್ಯಂತ ಪ್ರಿಯವಾಗಿರುವಂತಹ ಹನುಮ ಚಾಲೀಸನ್ನ ನಮಗೆಲ್ಲ ಬೋಧಿಸ್ತಾರೆ. ಅನುಗ್ರಹ ಪ್ರವಚನಗಳನ್ನು ಕೂಡ ಮಾತಾಡ್ತಾರೆ. ಅವನ್ನ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ನನ್ಗೆ ಯಾರೋ ಒಬ್ಬರು ಹಿರಿಯವರು ಮಾತಾಡ್ತಾ ಇದ್ದಾಗ ಹೇಳಿದ್ರು, ಮುರುಡೇಶ್ವರದಲ್ಲಿ ಅವರ ಭಕ್ತೊಬ್ಬರಿಗೆ ಕಾಲು ನೋವಾಯಿತು, ಕಾಲು ಎತ್ತಿಡ್ಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ಪರಿಸ್ಥಿತಿ ಬಂತು. ಗುರುಗಳ ಹತ್ರ ಹೇಳಿದಾಗ ಅವರು ಅತ್ಯಂತ ತನ್ಮೀಯತೆಯಿಂದ ಅವರ ಪಾದಗಳಿಗೆ ಅವರೇ ಎಣ್ಣೆಯ ಅಭ್ಯಂಜನವನ್ನು ಮಾಡಿ ಅವರು ನೆಲದಾದ ಸ್ಥಿತಿಗೆ ಬಂತು ಅಂತ ಹೇಳಿದ್ರು. ಇದಕ್ಕಿಂತ ದೊಡ್ಡ ಸಾಕ್ಷಾತ್ಕಾರ ಸಿದ್ದರಾಮ ಶೆಟ್ಟರು ನನ್ನ ಹತ್ರ ಯಾವತ್ತೂ ಹೇಳೋದಿಲ್ಲ. ಗುರುಗಳನ್ನ ಹೊರಗಿನ ರೂಪವೇ ಬೇರೆ, ಅವರ ಅಂತರ್ಯದ ರೂಪವೇ ಬೇರೆ. ಅವರ ಮುಖದಲ್ಲಿರುವಂತಹ ಆ ಚೈತನ್ಯಗಳು, ಅವರ ಕಣ್ಣಿನಲ್ಲಿರುವಂತಹ ಆ ತೇಜಸ್ಗಳು, ಅವರ ಭಾವುಕತೆಯಲ್ಲಿರುವಂತಹ ಅವರ ಮಾತುಗಳಲ್ಲಿರುವಂತಹ ಸ್ಪಷ್ಟತೆ, ಆತ್ಮೀಯತೆಗಳು ಅವೆಲ್ಲ ನಮಗೆ ಸಿಗಬೇಕು ಅಂತ ಹೇಳುವ ಕಾರಣಕ್ಕೆ ನಾನು ಮತ್ತೊಮ್ಮೆ ಅವರ ಪಾದಾರ್ಪಣೆಗಳಲ್ಲಿ ಕೈ ಜೋಡಿಸಿಕೊಂಡು ಪೂಜನೀಯ ಗುರುಗಳು ನಮ್ಮನ್ನೆಲ್ಲ ಅನುಗ್ರಹಿಸಬೇಕು ಅಂತ ಹೇಳಿ ಕೋರ್ತು.
श्रीराम समर्थ। सदा सर्वदा सद्गुरु श्री चैतन्य महाराजर सद्गुरु श्री ब्रह्मानंद महाराजर ಹಾಗೂ ಭಗವಾನ್ ಉಮಾಮಹೇಶ್ವರ ಒಂದು ಅನುಗ್ರಹದಿಂದ ನಾವು ಇವತ್ತು ಅತ್ಯಂತ ವಿಶೇಷವಾದಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಸಾಧಾರಣ ನಾವು ಇಲ್ಲಿ ಉತ್ತರ ಕರ್ನಾಟಕದಿಂದ ಬಂದಂತ ನಾವು ಭಕ್ತರಿಗೆ ಹೆಬ್ಬಳ್ಳಿಯಿಂದ ಬಂದಂತಹ ಭಕ್ತರಿಗೆ ಉಪ್ಪುಂದ ನಮ್ಗೆ ಗೊತ್ತಿರಲಿಲ್ಲ. ನಾವು ಉಪ್ಪುಂದ ಹೆಸರು ಕೇಳಿದ್ವಿ, ಆದ್ರೆ ಊರು ನೋಡಿರ್ಲಿಲ್ಲ. ನಮ್ಮ ಸೀತಾರಾಮ್ ಶೆಟ್ಟರು ನಮ್ಮ ಗುರುಬಂಧುಗಳು, ಹಿರಿಯ ಗುರುಬಂಧುಗಳು, ಅವ್ರ ಪರಿಚಯ ಬೇಕಾದಂತಾರೆ. ಆದ್ರೆ ಅವ್ರ ಊರು ಉಪ್ಪುಂದ ಅನ್ನೋದು ನಮಗೂ ಸರಿ ಗೊತ್ತಿಲ್ಲ. ಆದ್ರೆ ಈ ಅತ್ಯಂತ ಚಿಕ್ಕದಾದಂತಹ ಈ ಒಂದು ಹಳ್ಳಿಯಲ್ಲಿ ಇಂಥ ಭವ್ಯವಾದಂತಹ ಒಂದು ದೇವಸ್ಥಾನವನ್ನ ನೋಡಿ ನಮ್ಗೆ ಬಹಳ ಆಶ್ಚರ್ಯ. ನಾವೆಲ್ಲರೂ ಎಂಥ ದೇವಸ್ಥಾನ ಅದು. ನಮ್ಗೆ ಸೀತಾರಾಮ್ ಶೆಟ್ಟರು ಬಹಳಷ್ಟು ಗುರುಗಳ ಬಗ್ಗೆ ಅತ್ಯಂತ ಶ್ರದ್ಧೆಯನ್ನು ಇಟ್ಕೊಂಡವರು, ಮಹಾರಾಜರ ಬಗ್ಗೆ ಅತ್ಯಂತ ಶ್ರದ್ಧೆಯನ್ನು ಇಟ್ಕೊಂಡವರು. ಅವರು ಮಹಾನ್ ಭಕ್ತರಿದ್ದಾರೆ. ಅವರು ಕೂಡ ನಮ್ಮಲ್ಲಿ ಚೈತನ್ಯಾಶ್ರಮ ಹೆಬ್ಬಳ್ಳಿಯಲ್ಲಿ ಒಂದು ವಾರಗಳ ಕಾಲ ತಮ್ಮ ಒಂದು ಇದನ್ನ ರಾಮಾಯಣದ ಬಗ್ಗೆ ಕಥನವನ್ನು ನಡೆಸಿಕೊಟ್ಟಿದ್ರು. ಅತ್ಯಂತ ಭಾವುಕ ವ್ಯಕ್ತಿ ಇದ್ದಾರೆ. ಈ ದೇವಸ್ಥಾನದ ಬಗ್ಗೆ ಸಣ್ಣದಾಗಿ ಕಿರುಪತಿಯನ್ನು ಹೇಳಿದ್ರು. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಮ್ಗೆ ಇಲ್ಲಿ ಬರಬೇಕಾಗಿತ್ತು, ನೋಡಬೇಕಾಗಿತ್ತು. ಬಹಳ ಗುರುಗಳಿಗೂ ಕೂಡ ಸೀತಾರಾಮ್ ಶೆಟ್ಟರು ಬಂದು ಕರೆದಾಗ ಗುರುಗಳು ಕೂಡ ಬೇರೆ ಕಡೆ ಕಾರ್ಯಕ್ರಮ ಅದು ನಿಶ್ಚಿತ ಆಗಿತ್ತು. ನಿಡಗುಂದಿ ಅನ್ನೋ ಊರಿಗೆ ನಿಶ್ಚಿತ ಆಗಿತ್ತು. ಸೀತಾರಾಮ್ ಶೆಟ್ಟರು ಇಲ್ಲ ಬರಲೇಬೇಕು ಅಂತ ಹಠ ಹಿಡಿದು ಕುತ್ಕೊಂಡ್ರು. ಆಗ ಗುರುಗಳು ಆಗಿ ಬರ್ತೀನಿ ಅಂತ ಅಂದರು. ಆ ಪ್ರಕಾರವಾಗಿ ನಾವು ಈಗ ನಾವೆಲ್ಲರೂ ಸುಮಾರು 130 ಜನ ಬಂದಿದ್ದೀವಿ, 134 ಜನ ಬಂದಿದ್ದೀವಿ. ಇವತ್ತು ಮತ್ತು ನಾಳೆ ಇದ್ಕೊಂಡು ನಾವು ಈ ಎಲ್ಲ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸೋಣ. ಈಗ ಸದ್ಯಕ್ಕೆ ಹನುಮಾನ್ ಚಾಲಿಸ ಒಂದು ಗಂಟೆಗಳ ಹನುಮಾನ್ ಚಾಲಿಸ ಕಾರ್ಯಕ್ರಮ ನಾವೆಲ್ಲರೂ ನಡೆಸಿಕೊಳ್ಳೋಣ ಅಂತ ಪರಮ ಪೂಜ್ಯ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಈ ಒಂದು ಹನುಮಾನ್ ಚಾಲಿಸ ಕಾರ್ಯಕ್ರಮವನ್ನು ನಡೆಸಿಕೊಳ್ಳೋಣ. यस्यांके च विभाति भूतरस्य देवापद मस्तके भाले बाल निरुद्धरे च गरलं यशोर सुज्ञातः सोयं भूति विभूषण सोयं सर्वाधिपः सर्वदा शरणः सर्वगतः शिवः यतिनिधः श्रीशंकर
या देवी सर्वभूतेषु श्रद्धारूपेण संस्थिता नमस्तस्यै 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 नमो नमः। विदेहापदितारुणी प्रपंच मुमुक्षु जनादारी अध्यात्म चर्चा करोनी ओम लोकजे नैवदीति नमस्कार त्या ब्रह्म चैतन्य सद्गुरुनाथ महाराज की जय जय जय। ನಾವು ಸಾಮಾನ್ಯವಾಗಿ ಈ ಪ್ರಪಂಚದಲ್ಲಿ ಅಂದ್ರೆ ಮನುಷ್ಯ ಸಮಾಜದಲ್ಲಿ ಮುಖ್ಯವಾಗಿ ಏನು ನೋಡ್ತೀವಿ ಅಂದರೆ ಮನುಷ್ಯ ಕರ್ಮಶೀಲ ಪ್ರಾಣಿ, ಮ್ಯಾನ್ ಇಸ್ ಎ ವರ್ಕಿಂಗ್ ಅಂತ ನಿನ್ನ ಮಣ್ಣು ಯಾರೋ ಮುಂದೆ ಹೇಳಿಕತ್ತಿದ್ದೆ. ನಮಗೆ ಕರ್ಮದಲ್ಲಿ ಎಷ್ಟು ಶ್ರದ್ಧಾ ಇದೆಯೋ ಅಷ್ಟು ಭಗವಂತನಿಲ್ಲ. ಕರ್ಮದಿಂದ ನಾನು ಸುಖಿ ಆಗ್ತೀನಿ ಅಂತ ನಾನು ಬಹಳಷ್ಟು ಕೆಲಸ ಮಾಡಿ ಬಹಳಷ್ಟು ದುಡಿದು ಬಹಳಷ್ಟು ಶ್ರಮ ಪಟ್ಟು ಬಹಳಷ್ಟು ಗಳಿಸಿ ನಾನು ಸುಖಿ ಆಗ್ತೀನಿ ಅನ್ನೋದೊಂದು ಕಲ್ಪನೆ. ಆದರೆ ಇವತ್ತಿನ ತನಕ ಜಗತ್ತಿನಲ್ಲಿ ಬಹಳಷ್ಟು ಕಷ್ಟಪಟ್ಟು ಬಹಳಷ್ಟು ದುಡಿದು ಬಹಳಷ್ಟು ಪರಿಶ್ರಮ ಪಟ್ಟು ಬಹಳಷ್ಟು ಹಣ ಸಂಪಾದನೆ ಮಾಡಿ ಈ ಜಗತ್ತಿನೊಳಗೆ ಇವತ್ತಿನ ತನಕ ಯಾರೂ ಸುಖಿಯಾಗಿಲ್ಲ. ಅಲೆಕ್ಸಾಂಡರ್ ನಮ್ಮ ದೇಶದಲ್ಲಿ ಬಂದು ಅಪಾರ ಸಂಪತ್ತನ್ನು ಲೂಟ್ ಮಾಡಿಕೊಂಡು ಹೋದ. ಅವಾಗ ನನಗೆ 34-35 ವರ್ಷ ದಾರಿಯಲ್ಲೇ ಸಾಕ್ತಾವ. ಸಾಯುವ ತನ್ನ ಸೇವಕರಿಗೆ ಒಂದು ಮಾತು ಹೇಳಿ, ನಾನು ಈಗ ಸಾಯ್ತೀನಿ. ಅಲೆಕ್ಸಾಂಡರ್ ಈಗ ಸಾಮಾನ್ಯ ಮನುಷ್ಯ ಇದ್ದಿದ್ರೆ ಅರಿಸ್ಟಾಟಲ್ ಶಿಕ್ಷೆ ಆಯ್ತಾವ. ಅವನಿಗೂ ತತ್ವಜ್ಞಾನದ ಬಗ್ಗೆ ಬಹಳ ಜಿಜ್ಞಾಸ ಆಯ್ತು. ಗ್ರೀಸ್ ದೇಶದವನು, ಅವರ ಅಪ್ಪನ ಹೆಸರು ಹರ್ಕ್ಯುಲೆಸ್. ಅವನ ಮನೆಗೆ ಅರಿಸ್ಟಾಟಲ್ ಬರ್ತಿದ್ದ, ಸಾಕ್ರಟೀಸು ಬರ್ತಿದ್ದ. ಅವ್ರ ಅಧ್ಯಾತ್ಮ ಚರ್ಚಾನು ಮಾಡ್ತಿದ್ದ. ಒಂದ್ಸಲ ಅವನು ಕೇಳಿದ ಅರಿಸ್ಟಾಟಲ್, ನಾನು ಭಾರತಕ್ಕೆ ಹೊಂಟೀನಿ, ನಿನ್ಗೆ ಏನಾದರೂ ತಂದು ಕೊಡಲಿ. ಅವಾಗ ನಾವು ಹೇಳಿದ, ನೀನು ಭಾರತಕ್ಕೆ ಹೋದರೆ ನನಗೆ 3 ವಸ್ತು ತಂದು ಕೊಡೋದು. 3 ವಸ್ತು ಏನಿಂದ ಹೇಳೋದು. ಮೊದಲನೇದಾಗಿ ಒಂದು ಸ್ವಲ್ಪ ನನಗೆ ಗಂಗಾಜಲ ತಂದು ಕೊಡು. ಎರಡನೇದಾಗಿ ಅಲ್ಲಿಂದ ಒಬ್ಬ ಸಾಧು ಕರ್ಕೊಂಬ. ಭಾರತದಿಂದ ಒಬ್ಬ ಸಾಧು ಬಂದ ಅಂದ್ರೆ ನಮ್ಮ ಗ್ರೀಸ್ ದೇಶ ಉದ್ಧಾರ ಆಗ್ತದೆ. ಸಮಾಜ ಸುಧಾರಣೆ ಅನ್ನೋದು ಸತ್ಪುರುಷರಿಂದನೇ ಆಗ್ಲಿಕ್ಕೆ ಶಕ್ತಿನೇ ಹೊರತು ಸತ್ತಾಧಾರಿಗಳಿಂದ ಆಗ್ಲಿಕ್ಕೆ ಶಕ್ತಿ. ಕಾಯ್ದೆ ಕಾನೂನು ಮಾಡಿ ಸಮಾಜ ಸುಧಾರಿಸಬೇಕು. ಅನಿವಾರ್ಯವಾಗಿ ಬೈಕೋತ ಅನ್ಕೋತ ಆಡ್ಕೋತ ತಪ್ಪಿಸ್ಕೋತ ಕಾಯ್ದೆ ಕಾನೂನನ್ನು ಅನುಸರಿಸ್ತಾರೆ. ಆದರೆ ಸತ್ಪುರುಷರು ಸಮಾಜವನ್ನು ನಿಜವಾದ ಅರ್ಥದಲ್ಲಿ ಸುಧಾರ. ಮಹಾರಾಜರು ಸುಧಾರಣೆ ವ್ಯಾಖ್ಯಾ ಬೇರೆ ಹೇಳ್ತಾರೆ. ಸುಧಾರಣೆ ದೊಡ್ಡದೊಂದು ಮನೆ ಕಟ್ಟಿದ್ವಿ, ಅದ್ರ ಮುಂದೆ 4-5 ಗಾಡಿ ನಿಂದಿಸ್ಕೊಂಡ್ವಿ, ಸಣ್ಣ ಸಣ್ಣನು ಬೇರೆ ಬೇರೆ ಡ್ರೆಸ್ ಹಾಕ್ಕೊಂಡು ಅಡ್ಡಾಡಿದ್ವಿ. ಸುಧಾರಣೆ ಲಕ್ಷಣ. ಶ್ರೀಮಂತರಿರಬಹುದು, ಆದರೂ ಸುಧಾರಿಸಿದವರು ಅಂತ ಹೇಳ್ತಾರೆ. ನಿಜವಾದ ಸುಧಾರಣೆ ಅಂದ್ರೆ ಏನು ಅಂದ್ರೆ ಶೂವನ್ನು ಉತ್ತಮವಾದದ್ದು ಧಾರಣೆಯಿಂದ ಧರಿಸೋದು. ಯಾರು ತಮ್ಮ ಹೃದಯದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತುವನ್ನು ಧಾರಣೆ ಮಾಡಿದರೂ ಅವರು ಸುಧಾರಣೆ. ಈ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವ ವಸ್ತು ಯಾವುದು ಅಂದ್ರೆ ಭಗವಂತ. ಯಾರು ಭಗವಂತನ ತಮ್ಮ ಹೃದಯದಲ್ಲಿ ಧಾರಣೆ ಮಾಡಿದಾರೋ ಅವನು ನಿಜವಾದ ಸುಧಾರಿಸ. ಬಹಳಷ್ಟು ಕಲ್ತವರು ಅದನ್ನು ಬಹಳ ದೊಡ್ಡ ಡಿಗ್ರಿ ಮಾಡಿಕೊಂಡಾಗ್ಲಿ,
ಅವಾಗ ಸುಧಾರಣೆ ಬಂದಿಲ್ಲ ಅಂತಲ್ಲ. ಸಮರ್ಥ ದಾಸಬೋಧದಲ್ಲಿ 2 ಸಮಾಸ ಅಲ್ಲ. ಮೂರ್ಖ ಸಮಾಸ, ಮೂರ್ಖ ಲಕ್ಷಣ, ಪಡತ ಮೂರ್ಖ ಲಕ್ಷಣ. ಒಂದು ಮೂರ್ಖ ಲಕ್ಷಣ ಬರ್ದ, ಇನ್ನೊಂದು ಎಜುಕೇಟೆಡ್ ಫೂಲ್ಸ್, ಸುಶಿಕ್ಷಿತ ಮೂರ್ಖ ಲಕ್ಷಣ ಬರ್ದ. ಅದೇನು ಸುಧಾರಣೆ ಲಕ್ಷಣ ಅಲ್ಲ. ಸುಧಾರಣೆ ಅಂದರೆ ಯಾವ ಹೃದಯದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಪರಮಾತ್ಮನನ್ನು ಧಾರಣೆ ಮಾಡಿಕೊಂಡಿದ್ದಾನೋ ಅವನು ನಿಜವಾದ ಸುಧಾರಣೆ. ಮಹಾರಾಜ ಹೇಳಿದ್ರು, ಒಂದು ಸಮಾಜದ ಒಂದು ಶತಮಾನದಲ್ಲಿ ಒಬ್ಬ ಸತ್ಪುರುಷ ಆ ಸಮಾಜದಲ್ಲಿ ಹುಟ್ಟಿ ಬಂದ ಅಂದರೆ ಆ ಸಮಾಜ ಶತಮಾನಗಳವರೆಗೆ ಆ ಸಮಾಜ ಭಾಗ್ಯವಂತ ಸಮಾಜ. ಇವತ್ತು ಶಂಕರಾಚಾರ್ಯ ಕೂಗಿ 8 ವರ್ಷ, ಜ್ಞಾನೇಶ್ವರ ಮಹಾರಾಜರಾಗಿ 8 ವರ್ಷ, ತುಕಾರಾಮ್ ಮಹಾರಾಜರು, ಸಮರ್ಥ ರಾಮದಾಸ್ ಸ್ವಾಮಿಗಳು, ಮಹಾರಾಜರು, ಬ್ರಹ್ಮಾನಂದ ಮಹಾರಾಜರು. ಇವತ್ತಿಗೂ ನಾವು ಭಾಗ್ಯವಂತರ ಅನ್ಕೋತೀವಿ. ಹೆಂಗೆ ಅಂದರೆ ಇಂಥವ್ರನ್ನ ಪಡ್ಕೊಂಡಿರೋ ನಮ್ಮ ಸಮಾಜ ಭಾಗ್ಯವಂತ. ಅರ್ಥಾತ್ ಏನು ಅಂದ್ರೆ ಸಮಾಜದಲ್ಲಿ ನಿಜವಾದ ಒಂದು ಸಮಾಜದ ಹಿತ ಕಲ್ಯಾಣ ಏನಾದರೂ ಆಗಬೇಕಿದ್ರೆ ಅದು ಸತ್ಪುರುಷರಿಂದನೇ ಶಕ್ತಿ. ಆದರೂ ನಾವು ಹೇಳಿದ ಅರಿಸ್ಟಾಟಲ್, ನಮಗೇನೋ ಒಂದು 4 ಅಕ್ಷರ ಓದಿದ್ವಿ ಅಂದ್ರೆ ಬಹಳ ದೊಡ್ಡ ಏನಾದರೂ ನಾವು ಪಂಡಿತರಾದ್ವಿ ಅಂತ ತಿಳ್ಕೊಳ್ತೀವಿ. ಒಂದು ದಿವಸ ಸಾಕ್ರೆಟಿಸನ್ ಬಗ್ಗೆ ಕೌರು ಕೇಳಿದ್ರು. ಎಲ್ಲ ಕೌರು ಕೇಳೋ ಪದ್ಧತಿ ಇರ್ತದೆ. ಆ ದೇವರಿಗೆ ಹೂ ಹಚ್ಚಿ ಆ ಹೂ ಬಿಟ್ಟು ಅಂದ್ರೆ ತುಂಬಿ ಹೂ ಕಂಬಕ್ಕೆ ಹಚ್ತಿರ್ತಾರೆ. ಹಂಗೆ ಕೌರು ಕೇಳಿದ್ರು, ಕುರಿತು ವೈಜೆಸ್ಟ್ ಮ್ಯಾನ್ ಆಫ್ ಗ್ರೀಸ್, ಗ್ರೀಸ್ ದೇಶದ ಅತಿ ಜಾಣ ಮನುಷ್ಯ. ಆವಾಗ ದೇವರು ಹೇಳ್ತಾರೆ, ಸಾಕ್ರೆಟಿಸ್ ಈಸ್ ವೈಜೆಸ್ಟ್ ಅಂಡ್ ಅಗ್ಲಿಯೆಸ್ಟ್ ಮ್ಯಾನ್ ಆಫ್ ಗ್ರೀಸ್. ಬಹಳ ದೊಡ್ಡ ಜಾಣ ಮತ್ತು ಅಷ್ಟೇ ಕುರೂಪಿಯಾಗಿರೋ ಮನುಷ್ಯ ಅಂತ ಸಾಕ್ರೆಟಿಸ್. ಎಲ್ಲರಿಗೂ ಆಶ್ಚರ್ಯ, ಏನು ಓದ್ಯಾನ ಅಂಥ ದೊಡ್ಡ ಡಿಗ್ರಿ ಏನ್ ಮಾಡಿಕೊಂಡಾನ? ಅವನ್ನ ಹೋಗಿ ಕೇಳಿದ್ದಾರೆ. ಅವನ ಬಂದು ಕೇಳಿ ಹಿಂಗೆ ಹೇಳ್ತೀವ, ಹೌದು ಅದು ನಾನು ವೈಜೆಸ್ಟ್ ಮ್ಯಾನ್. ಹೆಂಗ ಪೀಪಲ್ ಡಿಡ್ ನಾಟ್ ನೋ ದಟ್ ದೇ ಡಿಡ್ ನಾಟ್ ನೋ. ಐ ನೋ ದಟ್ ಐ ಡಿಡ್ ನಾಟ್ ನೋ, ದಟ್ಸ್ ವೈ ಐ ಆಮ್ ವೈಜೆಸ್ಟ್ ಮ್ಯಾನ್ ಆಫ್ ಗ್ರೀಸ್. ಜನರಿಗೆ ನಾವು ಅಜ್ಞಾನಿ ಇದ್ದೀವಿ ಅನ್ನೋದು ಗೊತ್ತಿಲ್ಲ, ಆದ್ರಿಂದ ಅಜ್ಞಾನಿ. ನನಗೆ ಅಜ್ಞಾನಿ ಇದ್ದೀನಿ ಅನ್ನೋದು ಗೊತ್ತದ, ಆದ್ರಿಂದ ಅಜ್ಞಾನಿ. ಬ್ರಹ್ಮಾನಂದ ಮಹಾರಾಜ್ ಹೇಳಿದ್ರು, ನಾನು ಅಜ್ಞಾನಿ ಇದ್ದೇನೆ, ನನಗೆ ಏನೂ ತಿಳುವಳಿಕೆ ಇಲ್ಲ, ನೀನೇ ನನ್ನ ಹೃದಯದಲ್ಲಿ ನಿಂತು ನಿನ್ನ ಪಾದದಲ್ಲಿ ಪ್ರೇಮ ಹುಟ್ಟುವಂತೆ ಮಾಡು. ಕನಿಷ್ಠ ಪಕ್ಷ ಭಗವಂತನ ಮುಂದೆ ಮಹಾರಾಜರ ಮುಂದೆ ನಿಂತು ಯಾರು ಕೇಳದೇ ಇರುವಂತೆ ಯಾಕಾಗುತ್ತೆ? ಮಹಾರಾಜ, ನಾನು ಬಹಳ ದೊಡ್ಡ ಅಜ್ಞಾನಿ ಇದ್ದೀನಿ ಅಂದ ನೋಡಿದ್ರು ಹೆಂಗ ಅರ್ಥಾತ್ ಯಾಕೆ ಹೇಳಿ ಕತ್ತೀನಿ ಅಂದ್ರೆ ಅವ್ರು ಏನ್ ಹೇಳಿದ ಅಂದ್ರೆ ಒಬ್ಬ ಸಾಧು ಕರ್ಕೊಂಡು. ಆಮೇಲೆ ಇನ್ನೊಂದು ಅಲ್ಲಿದ ತುಳಸಿ, ಬಿಲ್ವಪತ್ರಿ, ಕರ್ಕಿ ಇಂಥ ಒಂದು ಏನು ಅಂದ್ರೆ ಪವಿತ್ರವಾಗಿರ್ತಕ್ಕಂಥ ವನಸ್ಪತಿಗಳನ್ನು ತಗೊಂಡ. ಅವ ಅಲೆಕ್ಸಾಂಡರ್ ಅದನ್ನು ತಗೊಂಡ ಸಾಧು ಕೇಳಿತ್ತು. ಗಂಗಾದ ಕೇಳಿದ ಕೇಳಿಸಿರ್ತಾರ, ಬಹುಶಃ ಗಂಗಾದ ದಂಡಿ ಮೇಲೆ ಕೂತಿರ್ತಾರ. ಅಲ್ಲಿ ಹೋಗಿ ಒಂದು 100 ಮಂದಿ ಸಾಧುಗಳ ವೇಷದಲ್ಲಿ ಕೂತಾವನ್ನು ಕೇಳಿ ನಮ್ಮ ಗ್ರೀಸ್ ದೇಶಕ್ಕೆ ಬಂದು ಅಲ್ಲೇ ಸುಳ್ಗಾರ ನಾರಾಯಣಪುರನು ಭಾರತ ಬಿಡ್ತಾನೆ. ನಿಮ್ಮಂತ ಐಷ್ ಆರಾಮದಲ್ಲಿ ಇರ್ತೀನಿ ನಾನು ಕಲಿನಿಂದ. ನಾವೆಷ್ಟು ಐಷ್ ಆರಾಮದಲ್ಲಿ ಇರ್ತೀವಿ ನಿನಗೇನು ಗೊತ್ತದ? ದೇ ಮೇಕ್ ಪಾವರ್ಟಿ ಫ್ಯಾಷನೇಬಲ್. ಸಾಧು ಸತ್ಪುರುಷರು ಬಡತನವನ್ನು ಭೂಷಣ ಅಂತ. ನಾವು ಶ್ರೀಮಂತಿಕೆ ಬೆಳೆದು ಹತ್ತೀವಿ ಹಂಗ. ಜಗನ್ನಾಗಿ ರಿಚೆಸ್ಟ್ ಪ್ಲೇಸರ್ಸ್ ಆರ್ ಚೀಪೆಸ್ಟ್. ಯಾವ ಈ ಚಟ್ನಿ ಭಾಗದಿಂದ ಚಾಪಿ ಮೇಲೆ ಅನ್ನ ಸಾರುಕೊಂಡು ಚಾಪಿ ಮೇಲೆ ಗಡದಲ್ಲಿ ಇದ್ದಿರ್ತದೋ ಅವನಂತ ಶ್ರೀಮಂತ ಯಾರು ಅಲ್ಲ. ಯಾವನಿಗೆ ಬೇಕರಿ ಒಳಗಿಂದಾಗಲಿ ಪಂಚ ಪಕ್ವಾನ ಆಗಲಿ ತಿಂದು ಹೋಮ್ ಗಾದಿ ಮಾಡಿ ಉಳ್ಳಾಡಿ ಒಳಗಿದ್ದಲ್ಲ ಅಂತ ದರಿದ್ರ.
ಸಾಧು ಅಲ್ಲ, ನಾ ಬರಂಗಿಲ್ಲ, ನಿನಗೊಂದು ₹1,00,00,000 ಕೊಡ್ತು, ತಲೆ ಜಾಸ್ತೀನಿ, ಮೂಲಂತರೋ ಕೇವಲ ಆಶ್ರಯ ಅಂತ ನಾವು ಹೆಂಗಿದ್ದೀವಿ, ಗಿಡದ ಕೆಳಗೆ ಕೂತಿರ್ತೀವಿ. ಭಿಕ್ಷಾನ್ನ ಮಾತ್ರ ದೃಷ್ಟಿವಂತಹ 4-5 ಮಂದಿ ಭಿಕ್ಷಾ ಬೇಡಿ ಉಂಡು ಮಸ್ತ್ ವೇದಾಂತ ವಾಕ್ಯೇಶು ಸದಾನಂತಹ ಕೌಪೀನವಂತಹ ಕರು ಭಾಗ್ಯವಂತ. ನಮ್ಮನ್ನೊಬ್ರು ಕೇಳಿದ್ರೆ ಏನ್ರಿ ಮಹಾರಾಜರು ಲಂಗೋಟಿ ಯಾಕೆ ಹಾಕೊಂಡಿರ್ತಾರೆ? ನಾನು ಹೇಳಿದೆ, ಮಹಾರಾಜರು ಸಮರ್ಥ ರಾಮದಾಸ್ ಸ್ವಾಮಿಗಳು, ರಮಣ ಮಹರ್ಷಿಗಳು ಆಯುಷ್ಯ ಎಲ್ಲ ಬರೀ ಒಂದು ಲಂಗೋಟಿ ಮ್ಯಾಲ. ನಮಗೆ ಇವತ್ತು ಮನ್ಯಾಗ ಕಪಾಟ್ನಟ್ಲೆ ಅರಿವು ತುಂಬಿರ್ತಾವ, ಆದರೂ ಸಾಕಾಗುತ್ತೆ. ನಾನು ಹೇಳಿದವರಿಗೆ ಇಷ್ಟ ಒಂದು ತುಂಡು ಬಟ್ಟಿ ಮೇಲೆ ಆಯುಷ್ಯ ಕಳೀಲಿಕ್ಕೆ ಬರ್ತದ ಅನ್ನೋದನ್ನು ತೋರಿಸ್ಲಿಕ್ಕೆ ಬರೀ ಒಂದು ಲಂಗೋಟಿ ಮೇಲೆ ಕೂತಾರ. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ, ಅಲೆಕ್ಸಾಂಡರ್ ಸಾಯುವುದು ತನ್ನ ಸೇವಕರಿಗೆ ಹೇಳಿದ, ನಾನು ಈಗ ಸಾಯ್ತೀನಿ, ನನ್ನನ್ನು ನೀವು ತಗೊಂಡು ಹೋಗ್ಬೇಕಾದ್ರೆ ಬಾಕ್ಸ್ನಾಗ ಏನು ಹಾಕ್ತಿಲ್ಲ, 2 ಕಡೆ ಒಂದು ಹೋಗ್ತೀನಿ ಹೋಲ್ ಮಾಡಿ, ಅದ್ರೊಳಗಿಂದ ನನ್ನ ಕೈ ಹೀಗೆ ಹೊರಗೆ ಬಿಡ್ಬೇಕು, ಅದ್ರ ಕೆಳಗೆ ಒಂದು ಬೋರ್ಡ್ ಬರೀಲಿ, ಇಷ್ಟು ಸಂಪಾದನೆ ಮಾಡಿರೋ ಅಲೆಕ್ಸಾಂಡರ್ ಇವತ್ತು ಬರಿಗೈಯಿಂದ ಹೊರಟಿದ್ದಾನೆ. ನಾವು ಹಂಗಾಗಿ ಧರಿಸಿ ತುಂಬಿಟ್ಟುಕೊಳ್ಳಿಕ್ಕೆ 24 ಕರ್ಮ ಮಾಡ್ತಾ ಇದ್ದೆ. ಕಿಮಿಚ್ಛನ್ ಕರ್ಮ ಪ್ರವೃತ್ತಿ. ಭಗವದ್ಗೀತಾದಲ್ಲಿ ಭಗವಂತ ಹೇಳಿದ, ನಹಿ ಕಶ್ಚಿತ್ ಕ್ಷಣಮಪಿ ಜಾತೃತತೆ ಕರ್ಮ ಮಾಡಿದ ಯಾರಿಗೂ ಒಂದು ಕ್ಷಣ ಸುಮ್ಮನೆ ಕೂಡಿದ್ದಾವ. ಇಲ್ಲಿ ಒಬ್ರು ಸುಮ್ಮನೆ ಕೂತಿಲ್ಲ ಅಂತ ಇದೇ ರೀತಿ ಅನ್ಕೊತಿರ್ತಾರೆ, ಅಪಾಯಗಳನ್ನು ನೋಡ್ತಿರ್ತಾರೆ. ಸುಮ್ಮನೆ ಕೂಡ ಕಟಿಗೆ ಮೂರ್ತಿ ಕೂತಂಗ ಒಂದು ಕ್ಷಣ ನಮಗೆ ಕರ್ಮ ಮಾಡದ ಇಲ್ಲಿ ಬರಂಗಿಲ್ಲ. ಮತ್ತು ಯಾಕೆ ಇಷ್ಟೊಂದು ದುಡಿಸ್ತೀವಿ ನಾವು? ಸುಖ ಮಿಚ್ಚನ್ ಕರ್ಮ ಕರ್ಮತೀನ ಇವ ದುಃಖ. ಸುಖಕ್ಕಾಗಿ ತಲುಪಡಿಸ್ತೀವಿ ಹೊರತು ದುಃಖಕ್ಕಾಗಿ. ಅದನ್ನು ಯಾವ ಸುಖಕ್ಕಾಗಿ 50, 60, 70, 80 ವರ್ಷ ಆಗೋದು ದುಡಿದು ಆ ಸುಖ ನಮ್ಮ ಕೈ ಹತ್ತಿ ಇದೆ ಅಂದ್ರೆ ಮತ್ತಿವತ್ತು ಏನಿದೆ ಕೈಯಾಗಿ ಮತ್ತಿವತ್ತು ಮುಂದೆ ಹೆಂಗೆ ಸುಖ ಸಿಕ್ಕಿತ್ತು ಅನ್ನೋ ಕಲ್ಪನಾ ಕೈಯಾಗಿ ಬಗ್ಗಿಸಿ ತುಂಬ ನೀರು ಹಿಡ್ಕೊಂಡು ಹೆಂಗೆ ನೀರು ಬಸರು ಹೋಗಿಬಿಡ್ತದನೋ ಹಂಗೆ ಸುಖ ಎಲ್ಲ ಬಸರು ಹೋಗಿ ಮತ್ತೆ ಎಲ್ಲೆಲ್ಲರ ಸುಖ ಮತ್ತೆ ಹೆಂಗೆ ಸಿಕ್ಕಿದ್ರೆ ಸುಖ. ಮಹಾರಾಜರು ಒಬ್ಬರಂದ್ರೆ ಮಹಾರಾಜ ನಮ್ಮ ಪ್ರಪಂಚದೊಳಗೆ ಎಲ್ಲ ಅನುಕೂಲದಲ್ಲಿ ಸಮಾಧಾನ ಇಲ್ಲ. ನಮಗೂ ಎಲ್ಲ ತದ ಪರಿಸ್ಥಿತಿ ಅದ, ಸಮಾಧಾನ ಇಲ್ಲ. ಒಮ್ಮೆ ಬೆಂಗಳೂರು ಹತ್ರ ಚಿಂತಾಮಣಿ ಅಂತ ಒಂದು ಊರದ, ಅಲ್ಲಿ ಮಹಾರಾಜರು ರಾಮ ಮಂದಿರ, ಅಲ್ಲಿ ಒಬ್ಬರು ತಲೆಯಾಗ ಒಂದು ದಿವಸ ಏನ್ ಬಂತು ಅಂದ್ರೆ ಸಮಾಧಾನಿ ಮನುಷ್ಯ ನೋಡ್ಬೇಕು ಆಯುಷ್ಯದೊಳಗೆ ಬಂದ ಬಹಳ ಮನುಷ್ಯ ಅದನ್ನ ಮಹಾರಾಜ್ ನಮ್ಮೊಬ್ಬ ಸಮಾಧಾನಿ ಮನುಷ್ಯ ಅಂತ ಭಗವಂತ ಅವನಿಗೊಂದು ದೃಷ್ಟಾಂತ. ನಾಳೆ ಮುಂಜಾನೆ ಮುಂದೆ ಒಂದು ನೀಲಿ ಪ್ರಕಾಶ ಬರ್ತದೆ, ಅದು ಎಲ್ಲಿ ತಗೊಂಡು ಹೋಗ್ತದೆ ಅಲ್ಲಿ ಹೋಗು. ಖರೇ ಸಮಾಧಾನದ ಒಂದು ಸೂಕ್ಷ್ಮವಾದ ಅನುಭವ ಪಡ್ಕೊಂಡಿರೋ ವ್ಯಕ್ತಿ ಮುಂದೆ ಒಯ್ದು ಅವನು ಎಷ್ಟು ಚಲೋ ಆಯ್ತು. ಮಗಳು ಮುಂಜಾನೆ ಹೇಳೋದಾಗ ಒಂದು ನೀಲಿ ತೇಜಸ್ವಿ ಪ್ರಕಾಶ ಅದು ಅವನ್ನ ಬಾತ್ರೂಮ್ ತಗೊಂಡು ಹೋಗ್ತು, ಆಮೇಲೆ ಸ್ನಾನ ಬಸ್ಸಲ್ಲ ಕರ್ಕೊಂಡು ಹೋಗ್ತು, ಆಮೇಲೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತು, ಬೆಂಗಳೂರು ಟ್ರೈನ್ಯಾಗ ಒಳಗೆ ಸಾಗಿಸ್ತೀವಿ, ಬೆಂಗಳೂರಿಗೆ ಬಂದರು, ಮುಂಬೈ ಹೋಗೋ ಟ್ರೈನ್ಯಾಗ ಕೂಡಿಸ್ತೀವಿ, ಮುಂಬೈದಲ್ಲಿ ಮಲಾಡ್ ಅಂತದಲ್ಲಿ ಸ್ಟೇಷನ್ ಅಲ್ಲಿ ಹೋದ್ರು. ಅಲ್ಲೊಂದು ಕೃಷ್ಣ ಬಂದು ಇದು ಅಲ್ಲ ಏನೋ ಕೃಷ್ಣ ಬಾಗ್ ಅಂತದ್ದು, ಅಲ್ಲೊಂದು ಭಜನೆ ಬಂಗ್ಲಾ ಅಂತದ್ದು, ಅಲ್ಲಿ ಒಳಗೆ ಕರ್ಕೊಂಡು ಅಕ್ಕದ ಮೇಲೆ ಕರ್ಕೊಂಡು ಹೋಗಿ ಹಿಂದಿಂದ ಅಲ್ಲಿ ಹೋಗಿ ಬೆಳೆಸರೆ ಅವ್ರ ಮುಂದೆ ಅದು ವಾಟ್ ಈಸ್ ಮೆಂಟ್ ಬೈ ಸಮಾಧಾನ.
ಸಮಾಧಾನ ಅಂದರೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ನಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಆತ್ಮತೃಪ್ತಿ ಇಲ್ಲ, ಆದ್ದರಿಂದ ಸಮಾಧಾನ. ಮಹಾರಾಜರಿಗೆ ಮಹಾರಾಜ ಪ್ರಪಂಚಗಳು ನಮಗೆಲ್ಲ ಅನುಕೂಲ, ಹೆಂಡತಿ ಮಕ್ಕಳು ದುಡ್ಡು ಆದರೆ ಸಮಾಧಾನ. ಮಹಾರಾಜ ಹೇಳುವ ಸಮಾಧಾನ ಹೊರಗೆ ಜಗತ್ತಿನೊಳಗೆ ಇಲ್ಲೇ ಇಲ್ಲ. ಎಲ್ಲಿಲ್ಲೋ ಅದು ಎಷ್ಟು ಹುಡುಕಿರೋದು ಏನಾದ್ರು. ಒಬ್ಬಕ್ಕೆ ಮುದುಕಿ ತನ್ನ ಮನೆ ಮುಂದೆ ಟ್ಯೂಬ್ಲೈಟ್ ಬೆಳಕಿನಲ್ಲಿ ಏನೋ ಬಹಳ ತನಕ ಹುಡುಕ್ತಾ ಇದ್ದ. ರಾತ್ರಿ 8 ಗಂಟೆಗೆ ಒಬ್ಬ ಹುಡುಗ ನೋಡ್ಕೊಂಡು ನಿಂತಿದ್ದ. ಅವ್ನು ಕೇಳಿದ, ಅಜ್ಜಿ ಏನು ಕಲ್ತ್ಕೊಂಡ್ರಿ ಎಷ್ಟೊತ್ತ? ಅದು ಕೇಳಿದ್ರು ಸೂಜಿ ಕಾಲದಪ್ಪ. ಅವನು ಸ್ವಲ್ಪ ಹುಡುಕ್ಯಾದ, ಸೂಜಿ ಸಿಗಲಿಲ್ಲ. ಕೇಳಿದ, ಅಜ್ಜಿ ಸಾಧಾರಣ ಏನು ಬಿದ್ದರೆ ತೋರಿಸ್ರಿ ಹುಡುಕೊಟ್ಟು. ಅದು ಒಳಗೆ ಅಡಿಗೆ ಮೇಲೆ ಹಾಕಿದ್ದರು, ಅಡಿಗೆ ಮೇಲೆ ಹಾಕಿದ್ರು ಸೂಜಿ ಇಲ್ಲಿ ಹಾಕಿ ಹೋಗ್ತೀರ, ಒಳಗೆ ಹಾಕ್ತದ ಬೆಳಕದ ಅಂತೀವಿ. ನಮಗೂ ಇಲ್ಲ ಹೇಳಿದ್ರಿ ಕಳ್ಕೊಂಡಿರೋರು ಒಂದು ಕಡೆಗೆ ಹುಡುಕಿ ಕತ್ತಿರೋರು ಮತ್ತೆ ಎಲ್ಲಿ ಕಳ್ಕೊಂಡಿರಿ ಬಳಕ. ಯಾವ ಪರಮಾತ್ಮ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಪರಮಾತ್ಮ ಇದ್ದನು, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಅನಾದಿ ಅನಂತ ಸ್ವಯಂ ಪ್ರಕಾಶ. ಅರ್ಥಾತ್ ಏನು, ಕರ್ತು ಅಕರ್ತು ಅನ್ಯಥಾ ಕರ್ತು ಸಾಮರ್ಥ್ಯ ಇರ್ತಕ್ಕಂಥ ಸತ್ಯ ಚಿತ್ತ ಆನಂದ ಸ್ವರೂಪನಾಗಿರ್ತಕ್ಕಂಥ ಯಾವ ಪರಮಾತ್ಮ ಇದ್ದಾನು, ಅದರ ಅವ ಒಂದು ಅಂಶ ಭಾವದಿಂದ ನಮ್ಮೊಳಗೂ ಇಲ್ಲ. ನಾವು ಅವನ ಕಡೆ ಲಕ್ಷ್ಯ ಪಟ್ಟರೆ, ಅವನ ಕಡೆ ಮನಸ್ಸು ಪಟ್ಟರೆ, ಅವನ ಕಡೆ ಮನಸ್ಸು ಹರಿಸಿದ್ರೆ ನಮ್ಮ ಸಮಾಧಾನ. ದೇವಸ್ಥಾನ ಕಟ್ಟೋರು ಉದ್ದೇಶ ಇದೆ. ನಮ್ಮ ಪ್ರಪಂಚದ ಬಗ್ಗೆ ಇರ್ತಕ್ಕಂಥ ಲೋಭ ಆಸಕ್ತಿ ಮೋಹ ಕಡಿಮೆ ಮಾಡಿಕೊಂಡು ಏನಾದರೂ ಭಗವಂತನ ಜೀವನದಲ್ಲಿ ಏನು ಕೊಟ್ಟಾನೋ. ಈ ಸದ್ಯ ನಾವು ಏಳು ಗುಡಿ ಕಟ್ಟಿಸ್ಲಿಕ್ಕೆ 7-8 ಗುಡಿ ಮಂದಿರಗಳ. ಯಾಕೆ? ಸತ್ಕರ್ಮ ಯೋಗೆ ವಯಘಾಲ ಭಾವೆ, ಸತ್ಕರ್ಮದಲ್ಲಿ ಕಾಲಕ್ಷೇಪ ಮಾಡಿ ಅದು ಜನ್ಮ ಜನ್ಮಾಂತರದ ಪುಣ್ಯ ಇದ್ದರೆ ಮಾತ್ರ ಇಂಥ ಯೋಗ ಒದಗಿ ಬರ್ತದೆ. ಎಂಥ ಭೌತಿಕವಾದ ಮಂದಿರ. ಒಂದು ವ್ಯಕ್ತಿ ಅದರೊಳಗೆ ಆಸಕ್ತಿ ವಹಿಸಿ ತನ್ನ ಸಮಯ ಸಾಮರ್ಥ್ಯ ತನ್ನೊಂದು ಏನದನ್ನು ಅದೆಲ್ಲ ತೊಡಗಿಸಿ ಇಂಥ ಒಂದು ಭವ್ಯ ದಿವ್ಯವಾಗಿರ್ತಕ್ಕಂಥ ಮಂದಿರವನ್ನು ಕಟ್ಟಿಸಬೇಕಾದ್ರೆ ಅವರು 24 ತಾಸು ತಮ್ಮ ಪ್ರಪಂಚದ ವಿಚಾರ ಬಹಳಷ್ಟು ಮಟ್ಟಿಗೆ ಬಾಂಧವ್ಯಕ್ಕಿತ್ತು. ಇದ್ರ ಬಗ್ಗೆ ಎಷ್ಟು ವಿಚಾರ ಮಾಡಿದ್ದಾರೆ ವಿಚಾರ. ಮಹಾರಾಜ ಹೇಳಿದ್ರು ಸಮಾಧಾನ ಹೊರಗಿಲ್ಲ. ಈ ಪ್ರಪಂಚದ ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿ ಸಮಾಧಾನ ರಾಮಚರ್ಯ ಅಲ್ಲ. ಹೆಬ್ಬಳ್ಳಿಗಳು ನಾವು ಒಂದು ಮಂದಿರ ರಾಮನಾಮ ಬಂದಿರೋ ಪುಸ್ತಕ ಇಡಲಿಕ್ಕೆ ಒಂದು ಮಂದಿರ ಕಳಿಸಿ. ನಮ್ಮ ಒಂದ್ಸಲ ಬಂತು, 100 ಕೋಟಿ ರಾಮನಾಮ ಬರೆಸಬೇಕು, 100 ಕೋಟಿ. ನಮ್ಗೆ ಇವತ್ತೇನಾದ್ರೂ ಈ ಪ್ರಪಂಚದ ಎಲ್ಲ ಕಡೆಯಿಂದಲೂ ಬರೆದು ಬಂದಿರೋ ರಾಮನಾಮನು 165 ಕೋಟಿ ರಾಮನಾಮ ಪುಸ್ತಕ ಅವನು ಇಡ್ಲಿಕ್ಕೆ 4 ಅಂತಸ್ತಿನ ಮಂದಿರ ಕಳಿಸಿ. ಭವ್ಯವಾಗಿರ್ತಕ್ಕಂಥ ಮಂದಿರ. ಇದು ಅದನ್ನ ಒಂದು 10-12 ದೇವಸ್ಥಾನ ಹೆಬ್ಬಳ್ಳಿ ಆಗ್ಯದ. ನಮ್ಮನ್ನೊಬ್ರು ಕೇಳಿದ್ರು, ಅಂದ್ರೆ ನೀವು ಮಹಾರಾಜರ ಭಕ್ತಿ ಮಾಡೋರು, ಮಹಾರಾಜರ ಉಪಾಸನ ಮಾಡೋರು, ಗಣಪತಿ ಮಂದಿರ ಯಾಕೆ ಕಟ್ಟಿಸಿದ್ರಿ, ಗೋಪಾಲಕೃಷ್ಣ ಮಂದಿರ ಯಾಕೆ ಕಟ್ಟಿಸಿದ್ರಿ, ಚಿದಂಬರೇಶ್ವರ ಮಂದಿರ ಯಾಕೆ ಕಟ್ಟಿಸಿದ್ರಿ? ಅದಕ್ಕೆ ನಾ ಹೇಳಿದೆ, ನೋಡ್ರಿ ಸಮಾಜದೊಳಗೆ ದೇವಸ್ಥಾನಕ್ಕೆ ಬಹಳ ಮಹತ್ವದ ಅನೇಕ ದೃಷ್ಟಿಯಿಂದ. ಒಮ್ಮೆ ದಾರ್ಯಾಗ ಹೊಂಟಿದ್ವಿ, ಧೋ ಮಳೆ ಬಂದಿತ್ತು. ಮಕ್ಕಳ ಕೋಟಿ ಗಂಟೆ ಖರ್ಚು ಮಾಡಿ ಮನೆ ಕಟ್ಟಿಸಿದ್ರು. ದೊಡ್ಡ ಮನೆ ಕಟ್ಟಿಸಿ ವಾಸ್ತು ಶಾಂತಿ ಮಾಡಿ 100 ಮಂದಿ ಊಟಕ್ಕೆ ಹೇಳಿ ಊಟ ಮಾಡಿ ಕಳಿಸಿ ಎಲ್ಲರೂ ಹಮ್ದು ಹಮಾರಿದ್ರು 4 ಮಂದಿ ಇರ್ತಿದ್ರು. 3 ಅಂತಸ್ತಿನ ಮನೆ. ಧೋ ಮಳೆ ಬಂದಿದ್ದ ನೋಡಿದ್ವಿ. ಆ ಮನೆ ಭಾರತ ಒಳಗೆ ಹೋಗಿ ಸೋಫಾ ಇತ್ತು, ಕೂತಿ. ಅಟೋಟಿಗೆ ಯಜಮಾನ ಬಂದ, ಯಾರು ನೀವು ಹಿಂಗೆ ದಾರ್ಯಾಗ ಹೊಂಟಿದ್ವಿ, ಮಳೆ ಭಾಳ ಜೋರು ಬಂತ್ರಿ, ಅದು ಸಲುವಾಗಿ ಬಂತು. ಏನು ಇವತ್ತು ತಿರ್ತದಿಲ್ಲ, ಗುಜ್ಜರ ಇಲ್ಲ, ಯಾಕೆ ಏನ? ಆದ್ರೆ ಈಗ ಯಾರ ಮನೆ 8 ಮಂದಿ ಹೋಗಿ ಕೇಳ್ಬೇಕಿಲ್ಲ, ಯಾರು ಕೇಳಿ ಒಳಗೆ ಬಂದ್ರಿ, ಯಾರು ಇದ್ದಿದ್ದಿಲ್ರಿ ಕೇಳ್ಬೇಕಂದ್ರೆ ಬಂದಿವ್ರಿ ಹೊರಗೆ ಸುಮ್ಮನೆ. ಧೋ ಮಳೆ ಬಂದಿತ್ತು. ಅಲ್ಲೇ ಗಣಪತಿ ಮಂದಿರ, ರಾಮ ಮಂದಿರ, ಮತ್ತೊಂದು ಯಾವುದೋ ಮಂದಿರ ಇತ್ತು. ಒಳಗೆ ಹೋಗಿ ಕೂತೀವಿ, ಯಾರು ಅಂತಾರಂದ್ರೆ ಹೊರಗೆ ಹೋಗ
ಹೆಂಡತಿ ಹೆರಾಡಿದ್ರು. ಗಂಡ ಭಯಂಕರ ಟೆನ್ಷನ್ ತಲೆ ಕೆಡಿಸ್ಕೊಂಡ. ಎಲ್ಲಿ ಹೋಗಿ ಕೂಡ್ಬೇಕ್ರಿ ಅವನು? ಒಂದು ತಾಸು ಎಲ್ಲಿ ಹೋಗಿ ಕೂತ್ ಬರ್ಬೇಕು, ಎಲ್ಲಿ ಹೋಗಿ ಕೂಡ್ಬೇಕು? ಯಾವ್ದಾರ ಇಂಥ ದೇವಸ್ಥಾನ ಬಂದು ತುಂಬ ಜಪ ಮಾಡ್ಕೊಂಡು ಕೂತ ತಲೆ ಶಾಂತ ಹಾಕೊಂಡು ಮತ್ತೆ ಮನೆಗೆ ಹೋಗಿ ಏನಂತಿ ರಾಮದಾಯಿಲ್ಲ. ಇವೇನವ ನೋಡ್ರಿ, ನಮ್ಮ ನಿಜವಾಗಿಯೂ ನಮ್ಮ ಆಯುಷ್ಯದೊಳಗ ಇಂಥ ಒಂದು ದಿವ್ಯವಾಗಿರ್ತಕ್ಕಂಥ ಸ್ಥಾನ ನಮಗೆ ಸಿಗ್ತದೆ. ಇವೆಲ್ಲ ಎದರ ಸಂಕೇತ ಅಂದ್ರೆ ನಮ್ಮನ್ನು ಭಗವಂತನ ಕಡೆಗೆ ಪ್ರವೃತ್ತಗೊಳಿಸ್ತಕ್ಕಂಥ ಸಂಕೇತ. ಇವೆಲ್ಲ ಭಗವಂತನ ಕಡೆ ನಮ್ಮನ್ನು ಅಭಿಮುಖಗೊಳಿಸ್ತಕ್ಕಂಥ. ಯಾವ ಪರಮಾತ್ಮ ನಮ್ಮ ಹೃದಯದಲ್ಲಿದ್ದ ನಾವು ಕಡೆ ಲಕ್ಷ್ಯ ಇಲ್ಲ. ಹೊರಗಿಗೆ ಬರೇ ಕೇವಲ ಆಕರ್ಷಕವಾಗಿರೋ ಚಕಾಚಮುಂದಾಗಿರೋ ಪ್ರಪಂಚದ ಕಡೆಗೆ ನಮ್ಮ ಲಕ್ಷ್ಯ. ಅದರ ಭಾವವನ್ನು, ಅದರ ಒಳಗಿರ್ತಕ್ಕಂಥ ಚೈತನ್ಯವನ್ನ ನಾವು ಈ ರೀತಿಯಾಗಿ ಆ ಪರಮಾತ್ಮ ಭಾವದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಮಾಡಿ. ಪ್ರಾಣ ಪ್ರತಿಷ್ಠಾಪನಾ ಮಾಡಿರೋದ್ರೆ ಏನ್ ಮಾಡಿ? ನಮ್ಮ ವೇದ ಉಪನಿಷತ್ತುಗಳಲ್ಲಿ ಏನು ಮಂತ್ರ ತಂತ್ರಗಳಲ್ಲಿ ಹೇಳಿದಾಗ ಅವುಗಳ ಮೂಲಕವಾಗಿ ವಿಶ್ವವ್ಯಾಪಿ ಅನಂತ ಕೋಟಿ ಬ್ರಹ್ಮಾಂಡವನ್ನು ವ್ಯಾಪಿಸತಕ್ಕಂಥ ಆ ಪರಮಾತ್ಮನನ್ನು ಅತ್ಯಂತ ಸೂಕ್ಷ್ಮವಾಗಿ, ದಿವ್ಯವಾಗಿ, ಘನವಾಗಿ ಆ ಶಿವಲಿಂಗದಲ್ಲಿ ತುಂಬಿ ಅವನಲ್ಲಿ ಚೈತನ್ಯವನ್ನು ಜಾಗೃತಗೊಳಿಸುವುದು ಎಂದು ಪ್ರಾಣ ಪ್ರತಿಷ್ಠಾಪನೆ. ನೋಡ್ಲಿ, ಈ ಒಂದು ದೊಡ್ಡ ದೊಡ್ಡ ಟ್ರಕ್ ಇರ್ತಾವ, 16 ಗಾಲಿ, 18 ಗಾಲಿ, ಅದರಲ್ಲಿ 40 ಟನ್ನು 30 ಟನ್ನು ಭಾರ ಹಾಕ್ತಾರೆ. ಅವು 14 ಗಾಲಿ ಒಳಗೆ ಹವಾ ತುಂಬುತ್ತಾರೆ. ಎಲ್ಲ ಕಡೆಗೂ ಪಸರಿಸುವ ಹವಾ ಟ್ಯೂಬ್ನ ತುಂಬಿ ಟೈರ್ ಒಳಗೆ ಹಾಕಿದ್ರು ಅಂದ್ರೆ ಆ ಹವಾಕ್ಕೆ ಎಷ್ಟು ಶಕ್ತಿ ಬರ್ತದೆ ಅಂದ್ರೆ 40 ಟನ್ ಗಟ್ಟಲೆ ಭಾರ ಬರ್ತದೆ. ಹೆಂಗೋ ಹಂಗ ವಿಶ್ವವ್ಯಾಪಿಯಾಗಿರುವ ಪರಮಾತ್ಮನನ್ನ ಶಿವಲಿಂಗದಲ್ಲಿ ಅಥವಾ ಭಗವಂತನ ವಿಗ್ರಹಗಳಲ್ಲಿ ಅದನ್ನ ಮಂತ್ರಗಳಿಂದ, ಶಾಸ್ತ್ರಗಳಿಗೆ ಅನುಸಾರವಾಗಿ ಅದು ವಿಧಿವಿಧಾನಗಳಿಂದ ಅವರು ತುಂಬಿದ್ರು ಅಂದ್ರೆ ಅದರ ಎಂಥ ಮಹಾನ್ ಶಕ್ತಿಗಳು. ಶತಶತಮಾನಗಳವರೆಗೆ ಅದೇನು ಸಮಾಜಕ್ಕೆ ಅನುಗ್ರಹ ಮಾಡ್ತಾನೆ. ಅಂಥ ಪರಮಾತ್ಮನ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಬಂದಿದ್ದೀವಿ. ಮತ್ತೆ ಏನ್ ಮಾಡ್ಬೇಕ್ರಿ ನಾವು? ಅವನಿಗೆ ಶರಣ ಹೋಗ್ಬೇಕು. ನಮ್ಮ ಕಡೆ ಬಂದಿರ್ತಾರೆ, ನಮ್ಮ ಹುಡುಗನ ಮದುವೆನ ಆಗ್ಬೋದ್ರಿ, ಹುಡುಗಿ ಮದುವೆನ ಆಗ್ಬೋದು. ನಾವು ಕೇಳ್ತಿರ್ತೀವಿ, ದೇವರು ಜಪ ತಪ ಏನಾದ್ರು ಮಾಡ್ತೇನೆ ಅಂದ್ರೆ ದೇವರು ಧರ್ಮ ಇರ್ತದೆ. ಮತ್ ನಿಮ್ ಮಗನ ಮದುವೆ ಯಾರು ಮಾಡ್ಬೇಕು? ನೀವೇ ಅಂತ ನೋಡಿ, ನಾನೇನು ಮಾಡಿ ನಿಮ್ ಮಗನ್ ಯಾವ ಆ ಪರಮಾತ್ಮನ ನಿಮ್ ಮಗನ ಮದುವೆ ಮಾಡ್ಬೇಕು. ಮತ್ತೆ ಏನ್ ಮಾಡ್ಬೇಕು? ಮೊತ್ತಕ ಪರಮಾತ್ಮನ ಪರಿಚಯ ಮಾಡಿಕೊಳ್ಳಿ. ಸತ್ಸಂಗದಲ್ಲಿ ಕೂತ್ರ ಭಗವಂತನ ಪರಿಚಯ. ಆಮೇಲೆ ಅವನ ಜೊತೆಗೆ ಪ್ರೇಮ ಮಾಡಬೇಕು. ಆ ಭಗವಂತನ ಕುಟುಂಬದೊಳಗಿನ ಜನರನ್ನು ಎಷ್ಟು ಪ್ರೇಮ ಮಾಡ್ತೀವೋ ಅದರ 1% ಭಗವಂತನ ಪ್ರೇಮ ಮಾಡಿದ್ರೆ ಭಗವಂತನಿಗೆ ಕುಟುಂಬದವರು ನಮ್ಮನ್ನ ಎಷ್ಟು ಪ್ರೇಮ ಮಾಡ್ತಾರಲ್ಲ ಅದರ 100 ಪಟ್ಟು ಪ್ರೇಮ ಅವನು ನಮ್ಮನ್ನು. ಸುಳ್ಳದ ನಾವು ತಲೆ ಕೆಡಿಸೋದು ಕುಟುಂಬದವ್ರು ಬೇಕು. ಭಗವಂತನ ಬಿಡ್ತೀವಿ, ಅವನನ್ನು ಪ್ರೇಮ ಮಾಡ್ಬೇಕು, ಅವನ ಪರಿಚಯ ಮಾಡಿಕೊಡ್ಬೇಕು, ಪ್ರೇಮ ಮಾಡ್ಬೇಕು, ಅವನ ಜೊತೆಗೆ ಒಂದು ರಿಲೇಶನ್ಶಿಪ್ ಇಟ್ಕೋಬೇಕು. ಭಗವಂತ ಭಗವಂತ ನಾ ಭಕ್ತ, ನೀ ಸ್ವಾಮಿ ನಾ ಸೇವಕ, ಅವನ ಸಂಬಂಧ ಜೋಡಿಸಬೇಕು. ಐ ಆಮ್ ಓನ್ಲಿ ಬಿಲಾಂಗಿಂಗ್ ಟು ಗಾಡ್, ಐ ಆಮ್ ಓನ್ಲಿ ಬಿಲಾಂಗಿಂಗ್ ಟು ಸದ್ಗುರು. Nobody is mine, only God is mine. ಈ ಪ್ರಪಂಚವಾಗಿ ಯಾರು ನಮ್ಗೆ ಕೊನೆಗೆ ಆಗೋದಿಲ್ಲ. ಆ ಭಗವಂತ ನಮಗೆ ಮುಂದೇನು ಮಾಡಬೇಕು? ಅವನು ಸ್ಮರಣೆ ಮಾಡಬೇಕು. ಒಂದು ಹುಡುಗಿ ಒಂದು ಹುಡುಗನ ನಿಷ್ಠೆ ಎಂಗೇಜ್ಮೆಂಟ್ ಆಯ್ತು ಅಂದ್ರೆ ಆಕಿನೂ 24 ತಾಸು ಅವನು ಸ್ಮರಣೆ ಇರ್ತಾರ, ಅವನು 24 ತಾಸು ಆಕಿ ಸ್ಮರಣೆ. ಎಂಗೇಜ್ಮೆಂಟ್ ಆಗ್ಬೇಕು, ಆ ಹುಡುಗನ ಏನೋ ಒಂದು ಆಕ್ಸಿಡೆಂಟ್ ಆಗಿ ಕಾಲಿ ಪಟ್ಟು ಅಂದ್ರೆ ಈ ಹುಡುಗಿ ಅಷ್ಟೇ ಪಡಿಸಿರ್ತಾರೆ. ಈಗ ಆರಾಮಾಗಿದೆ. ಹಂಗ ನಮ್ಮ ಭಗವಂತನ ಪ್ರೇಮ ಮಾಡಿ ಅವನ ಅನುಸಂಧಾನದಲ್ಲಿರ್ಬೇಕು, ಅವನ ಸ್ಮರಣೆಯಲ್ಲಿರ್ಬೇಕು.
ಅವನನ್ನು ಭಕ್ತಿಯಿಂದ ಪೂಜಿಸಬೇಕು, ಭಜಿಸಬೇಕು. ಸಾಧು ಸತ್ಪುರುಷರು ಹೇಳ್ತಕ್ಕಂಥ ಒಂದು ಸ್ತೋತ್ರ ಆಗಲಿ, ಪಾಠ ಆಗಲಿ, ಜಪ ಆಗಲಿ, ಅವುಗಳನ್ನು ನಾವು ಬಹಳಷ್ಟು ಮಟ್ಟಿಗೆ ಅವುಗಳನ್ನು ನಾವು ಅನುಷ್ಠಾನ ಮಾಡಬೇಕು, ಉಪಾಸನೆ ಮಾಡಬೇಕು. ಇವತ್ತು ನಿಜವಾಗಿ ಇಂಥ ಒಂದು ದಿವ್ಯ ಸ್ಥಾನದಲ್ಲಿ ಬಂದೀವಿ. ವಾಸ್ತವಿಕವಾಗಿ ನಾವು ಬಹಳಷ್ಟು ಹನುಮಾನ್ ಚಾಲೀಸ ನಾವು ಬೇಕಾಗಿತ್ತು. ಆದ್ರೆ ನಿಜವಾಗಿಯೂ ಸೀತಾರಾಮ ಶೆಟ್ಟರು ಮಹಾರಾಜನ ಅನುಗ್ರಹ ತಗೊಂಡು ಸುಮಾರು ಒಂದು 30-35 ವರ್ಷ ಆಗಿರ್ಬೋದು. ಅಂದಿನಿಂದ ಇಂದಿನವರೆಗೂ ಅವ್ರ ನಿಷ್ಠಾವ ಕಿಂಚಿತ್ತು ಕಡಿಮೆ ಆಗಿಲ್ಲ. ಅಷ್ಟೇ ಅಂದ್ರೆ ಬಹಳ ನಿಷ್ಠಾ ಸೂಕ್ಷ್ಮವಾಗಿ ಆಂತರಿಕವಾಗಿ ಬೆಳ್ಕೊಂಡು ಅವ್ರು ಹೇಳಿದ್ರು, ನೀವು ಬರುವವರೆಗೂ ನನಗೆ ಅಷ್ಟೇ ಸಮಾಧಾನ ಆಗುತ್ತೆ. ನಂದು ಏನಂತ ಹೊರಟು ವಹಿಸಿಲ್ರಿ, ನೀವು ಬರಬೇಕು. ಇವತ್ತು ನಿಜವಾಗಿಯೂ ಅವ್ರ ಪ್ರೀತಿ, ಅವರ ಪ್ರೇಮ, ಅವರೆಲ್ಲ ಸಹ ಜೊತೆಗಿರೋರು ಎಲ್ಲರ ಪ್ರೇಮೆಯಿಂದ ನಮ್ಮಲ್ಲಿ ಎಳ್ಕೊಂಡ್ಬಂದದ. ನಮಗೂ ಬಹಳಷ್ಟು ಸಮಾಧಾನಗಳಿದೆ ಬಂದದ್ದಕ್ಕೆ. ಆದ್ದರಿಂದ ನಾವು ಈ ಒಂದು ಅರ್ಧ-ಮುಕ್ಕಾಲು ಗಂಟೆ ಅಥವಾ 11 ಸಲ, ಸ್ವಲ್ಪ ತಡಾವೃತ್ತಿ ಇಲ್ಲ, 11 ಸಲ ನಾವೆಲ್ಲರೂ ಕೂಡ ಹನುಮಾನ್ ಚಾಲೀಸ ಅಂದು ಆಮೇಲೆ ಮುಂದಿನ ಕಾರ್ಯಕ್ರಮ ಆರತಿ ಅಥವಾ ಮಂತ್ರ ಪುಷ್ಪ ಅದೇನೋ ಅದು ಅದಾದ್ಮೇಲೆ ಪ್ರಸಾದವನ್ನು ಮಾಡೋಣ. ಭಗವಂತನನ್ನ 24 ತಾಸು ಒಂದು ದಿವ್ಯವಾಗಿರ್ತಕ್ಕಂಥ ಸ್ಮರಣೆಯಲ್ಲಿರೋ ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ನಾವು ಏನ್ ಮಾಡಿದ್ವಿ, 11 ಕೋಟಿ ಹನುಮಾನ್ ಚಾಲೀಸ ಅನ್ಬೇಕು ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿದ್ವಿ. ಈಗ ಅವು ಸಹಿತ 15-16 ಕೋಟಿ ಮೀರಿ ಹೋಗಿದೆ. ಅಷ್ಟೊಂದು ಜನರು ಭಕ್ತಿ ಭಾವದಿಂದ ಹನುಮಾನ್ ಚಾಲೀಸ ಅಂತ ಎಲ್ಲ ಯಾರು ಏನು ಬೇಕಾದ್ರೆ ನೋಡಿದ್ರು ನಾವು ಹನುಮಾನ್ ಚಾಲೀಸ ಒಬ್ಬೊಬ್ಬರು ದಿನ 121 ಸಲ ಅನ್ನೋರಿದ್ದಾರೆ, 101 ಸಲ ಅನ್ನೋರಿದ್ದಾರೆ, 11 ಸಲ ಅನ್ನೋರಿದ್ದಾರೆ, 5 ಸಲ ನಾವು ಸಂಕಲ್ಪ ಮಾಡಿಸಿ ನಾವು ಉಪಾಸನ ಮುಚ್ಚ ಬಿಟ್ಟಿರ್ತೀವಿ. ಮತ್ತು ಇದು ಉತ್ತರ ಭಾರತದಲ್ಲಿ ಬಹಳ ದೊಡ್ಡ ಮಹತ್ವದ ಸಾಮರ್ಥ್ಯದ ಇದರಲ್ಲಿ ಆತು. ನಾವೆಲ್ಲರೂ ಈಗ ಅನ್ನೋ ಪದ್ಧತಿ ಹೆಂಗಂದ್ರೆ ಅವರಲ್ಲಿ 2 ಪ್ರಕಾರ, ಒಂದು ದೋಹ, ಒಂದು ಚೌಪಾಯಿ. ಯಾರು ಎಲ್ಲಿಗೆ ಬರ್ತಾರೋ ನಾವು ಅನ್ಬೇಕು, ಯಾರು ಎಲ್ಲಿಗೆ ಬರಂಗಿರೋರು ಕೇಳಬೇಕು. ಮತ್ತು ಒಂದ್ಸಲ ಇತ್ಲಾಗಿನೋ ಬರಬೇಕು, ಒಂದ್ಸಲ ಒಂದು ಚೌಪಾಯಿ, ಒಂದು ಚೌಪಾಯಿ. ಈ ರೀತಿಯಾಗಿ ನಾವು ಹನುಮಾನ್ ಚಾಲೀಸ ಪಾಠ ಪ್ರಾರಂಭ ಮಾಡೋಣ. ಶ್ರೀರಾಮ ಸಮರ್ಥ ಮನೋಜವಂ ಮಾರುತತುಲ್ಯವೇಗಂ ವೇದ್ಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ರಯಂ ವಾನರಯೋಗಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಶ್ರೀರಾಮ ಸಮರ್ಥ. ಶ್ರೀ ಗುರು ಚರಣ ಸರೋಜ ರಜ ವಿರಮಣ ಮುಕುರ ಸುಧಾರಿ ವರನವರ ಕುಮರ ವಿಮಲ ಜಸೋ ಯೋದಾಯಕ ಫಲಚಾರಿ ಬುದ್ಧಿಹೀನ ರಂಗಾನಿಕೈ ಸುಮಿರೋ ಪವನ ಕುಮಾರ ಬಲ ಬುದ್ಧಿ ವಿದ್ಯಾ ದೇವು ಮುನಿ ಹರವು ಕಲೆ ಸವಿಕಾರ. ಜಯ ಹನುಮಾನ ಜ್ಞಾನ ಗುಣ ಸಾಗರ ಜಯ ಕಪಿ ಸತಿ ಭುಲೋಕ ಉಜಾಗರ. ರಾಮದೂತ ತುರಿತ ಬಲರಾಮ ಅಂಜನಿ ಪುತ್ರ ಪವನ ಸುತ ನಾಮ. ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿ ಜಯ ಸಂಗಿ. ಕಂಚನ ವರನ ವಿರಾಜ ಸುಬೇಶ ಕಾನನ ಕುಂಡಲ ಕುಂಚಿತ
दासवदन तुम्हारो जस गावे अस कहि श्रीपति कंठ लगावे सनकादिक ब्रह्मादि मुनीसा नारद सारद सहित अहीसा यम कुबेर दिगपाल जहाते कवि कोविद कहि सकै कहाते तुम उपकार सुग्रीव कीना राम मिलाय राजपद दीना तुम्हारो मंत्र विभीषण माना लंकेश्वर भय सब जग जाना युग सहस्र योजन पर भानु लीलो ताहि मधुर फल जानु प्रभु मुद्रिका मेलि मुख माहि जलधि लांघि गयो अजर जनाहि दुर्गम काल जगत के जेते सुगम अनुग्रह तुम्हारे देते राम दुआरे तुम रखवारे हो तना आज्ञा बिनु पैसारे सब सुफल है तुम्हारी सरना तुम रक्षक काहो को डरना आपन तेज समारो आपै तीनों लोक हाकरे कापै भूत पिशाच निकट नहीं आवे महावीर जप नाम सुनावे आसै रोग हरै सब पीरा जपत निरंतर हनुमत वीरा संकट से हनुमान छुड़ावे मन क्रम वचन ध्यान जो लावे तब बल राम तपस्वी राजा तिनके काज सकल तुम सारा और मनोरथ जो कोई लावे सोई अमित जीवन फल पावे चारों जुग परताप तुम्हारा है प्रसिद्ध जगत उजियारा साधु संत के तुम रखवारे असुर निकंदन राम दुलारे अष्ट सिद्धि रमणि के दाता असवर दीन जानकी माता राम रसायन तुम्हारे वासा सदा रहो रघुपति के दासा तुम्हारे भजन राम को पावे जन्म जन्म के दुख बिसरावे अंत काल रघुवर पुर जाई जहाँ जन्म हरि भक्त कहाई और देवता चित्त धरई हनुमत दे सर्व सुख करई संकट कटै मिटै सब पीरा जो सुमिरै हनुमत बलबीरा जय 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 हनुमान गोसाई कृपा करो गुरुदेव की नाई जो शत बार पाठ कर कोई छूटहि बंदे महासुख होय जोया पढ़ हनुमान चालीसा होय सिद्धि साखी गौरीसा तुलसीदास सदा हरि चेरा कीजय नाथ हृदय महरेरा पवन तनय संकट हरना मंगल मूर्ति घोरा राम लखन सीता सहित हृदय बसहु सुरभूप सियावर रामचंद्र की जय पवन सुत हनुमान की जय उमापति महादेव की जय रमापति रामचंद्र की जय बोलो भाई साधु संतन की जय 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 रघुवीर समर्थ